ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 62 ಇದರಲ್ಲಿ ಕ್ವಿಕ್ ಪಾರ್ಟ್ಸ್ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಕ್ವಿಕ್ ಪಾರ್ಟ್ಸನ್ನು ನಮ್ಮ ಡಾಕ್ಯುಮೆಂಟ್ಸ್ದಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಆ ಕ್ಲಾಸ್ನಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಸೊ ಇನ್ನೂ ಯಾರು ಆ ಕ್ಲಾಸನ್ನು ನೋಡಿಲ್ಲ ಅವರಿಗಾಗಿ ಇವತ್ತಿನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ಸೊ ನೀವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸನ್ನು ಕೂಡ ನೀವು ನೋಡ್ಕೋಬೋದು. ಓಕೆ, ಸೊ ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 63. ಇದರಲ್ಲಿ ನಾನು ಡಾಕ್ಯುಮೆಂಟ್ಸ್ನಲ್ಲಿ ಯಾವ ರೀತಿಯಾಗಿ ಒಂದು ಸಿಗ್ನೇಚರ್ ಲೈನನ್ನು ರೆಡಿ ಮಾಡಿ ಇಟ್ಕೊಳ್ಳೋದು ಮತ್ತು ಡಿಜಿಟಲ್ ಸಿಗ್ನೇಚರನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಾವು ಡಾಕ್ಯುಮೆಂಟ್ಸ್ದಲ್ಲಿ ಲೆಟ್ರ್ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸಲ್ಲಿ ನಾವು ಸಿಗ್ನೇಚರ್ ಬೇಕಾಗಿರ್ತದೆ. ಸೊ ಅದನ್ನು ನಾವು ಸಿಗ್ನೇಚರ್ ಲೈನನ್ನು ರೆಡಿ ಮಾಡಿ ಇಡಬೇಕು. ಇಟ್ಟ ನಂತರ ಒಂದು ಡಿಜಿಟಲ್ ಸಿಗ್ನೇಚರ್ನ ಕೂಡ ನಾವು ಇದರಲ್ಲಿ ಮಾಡ್ಕೋಬೋದು. ಸೊ ಅದನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಈಗ ಪ್ರಾಕ್ಟಿಕಲ್ ಆಗಿ ನಾನು ನಿಮಗೆ ಕ್ಲಾಸ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಕ್ಲಾಸನ್ನು ನೋಡಿರಿ. ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ ಅದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು MS ವರ್ಡನ್ನು ಓಪನ್ ಮಾಡ್ಕೋತೀನಿ. MS ವರ್ಡನ್ನು ಓಪನ್ ಮಾಡಿದ ನಂತರ ಈ ಒಂದು ಪೇಜ್ದಲ್ಲಿ ನಾನು ಸಿಗ್ನೇಚರ್ ಲೈನನ್ನು ರೆಡಿ ಮಾಡಿ ತೋರಿಸ್ತೀನಿ ಮತ್ತು ಜೊತೆಗೆ ಡಿಜಿಟಲ್ ಸಿಗ್ನೇಚರ್ನ ಕೂಡ ಮಾಡಿ ತೋರಿಸ್ತೀನಿ ಪ್ರಾಕ್ಟಿಕಲಾಗಿ. ಓಕೆ, ಸೊ ಇವಾಗ ಇನ್ಸರ್ಟ್ದಲ್ಲಿ ಬರಬೇಕು. ಇನ್ಸರ್ಟ್ದಲ್ಲಿ ಬಂದ ನಂತರ ನಮಗೆ ಇಲ್ಲಿ ಕಾಣ್ತಿದೆ ನೋಡ್ರಿ, ಸಿಗ್ನೇಚರ್ ಲೈನ್ ಅಂತ ಬಂದಿದೆ. ಸಿಗ್ನೇಚರ್ ಲೈನ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಸಿಗ್ನೇಚರ್ ಲೈನ್ ಮತ್ತು ಆ್ಯಡ್ ಸಿಗ್ನೇಚರ್ ಸರ್ವಿಸಸ್ ಬರ್ತದೆ. ಸೊ ಇವಾಗ ಮೈಕ್ರೋಸಾಫ್ಟ್ ಆಫೀಸ್ ಸಿಗ್ನೇಚರ್ ಲೈನ್ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರ ಇಲ್ಲಿ ಒಂದು ವಿಂಡೋ ಓಪನ್ ಆಗ್ತದೆ. ಸೊ ಇಲ್ಲಿ ಯಾರು ಸಿಗ್ನೇಚರ್ ಮಾಡ್ತಾ ಇದ್ದಾರೆ ಅವ್ರದ್ದು ಇಲ್ಲಿ ನೇಮನ್ನು ಹಾಕಬೇಕು ಮತ್ತು ಇಲ್ಲಿ ಅವ್ರದ್ದು ಟೈಟಲ್, ಜಾಬ್ ಟೈಟಲ್ ಏನಿದೆ ಅನ್ನೋದನ್ನು ಹಾಕಬೇಕು ಮತ್ತು ಇಲ್ಲಿ ಅವ್ರದ್ದು ಏನು ಮಾಡಬೇಕು, ಇಮೇಲ್ ID ಹಾಕಬೇಕು. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ನಾ ಹೆಸರನ್ನು ನಂದೆ ನೇಮನ್ನು ನಾನು ಇಲ್ಲಿ ಹಾಕ್ತೀನಿ. ಓಕೆ, ನನ್ನ ನೇಮನ್ನು ಇಲ್ಲಿ ಹಾಕ್ತೀನಿ. ಓಕೆ, ರಾಜೇಂದ್ರ SS ಅಂತ ಹಾಕಿದ್ದೀನಿ. ಸೊ ಇವಾಗ ನಂದು ಜಾಬ್ ಟೈಟಲನ್ನು ಹಾಕ್ತೀನಿ. ಓಕೆ, ಇವಾಗ ಫ್ಯಾಕಲ್ಟಿ ಅಂತೇಳಿ ಹಾಕಿದ್ದೀನಿ. ಸೊ ಇವಾಗ ಇಲ್ಲಿ ನಾನು ಇಮೇಲ್ ID ಹಾಕ್ಬೋದು ಅಥವಾ ಡೈರೆಕ್ಟಾಗಿ ಇಲ್ಲಿ ಓಕೆ ಕೊಡ್ಬೋದು. ಓಕೆ, ಸೊ ಇವಾಗ ಈಗ ಏನಾಗಿದೆಯಪ್ಪ ಅಂದರೆ ಒಂದು ಸಿಗ್ನೇಚರ್ ಲೈನ್ ರೆಡಿ ಆಗಿದೆ. ಓಕೆ, ರಾಜೇಂದ್ರ SS ಮತ್ತು ಫ್ಯಾಕಲ್ಟಿ. ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ ಇದಕ್ಕೆ ಇಲ್ಲಿ ಪಿಕ್ಚರ್ ಟೂಲ್ಸ್ದಲ್ಲಿ ಹೋಗಿ ಪೊಸಿಷನನ್ನು ಕೊಡಬೇಕು. ಓಕೆ, ಇದಕ್ಕೊಂದು ಪೊಸಿಷನನ್ನು ಹಾಕ್ತೀನಿ. ಸೊ ಇವಾಗ ಪೊಸಿಷನನ್ನು ನಾನಿಲ್ಲಿ ಕೊಟ್ಟಿದ್ದೀನಿ. ಓಕೆ, ಪೊಸಿಷನ್ ಕೊಟ್ಟ ನಂತರ ನಾವೇನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಸೊ ಇವಾಗ ಪೇಜ್ದಲ್ಲಿ ಓಕೆ ಆಗಿದೆ. ಸೊ ಇದ್ರ ನಂತರ ನಾ ಏನು ಮಾಡ್ಕೋಬೇಕಪ್ಪ ಅಂದರೆ ಇನ್ನು ಸಿಗ್ನೇಚರ್ ಒಂದು ರೆಡಿ ಮಾಡ್ಕೋಬೇಕು. ಇದು ಒಂದು ಸಿಗ್ನೇಚರ್ ಲೈನ್ ರೆಡಿ ಮಾಡಿದ್ದೇವೆ ನಾವೀಗ. ಸೊ ಇವಾಗ ಡಿಜಿಟಲ್ ಸಿಗ್ನೇಚರ್ ಯಾವ ರೀತಿ ಮಾಡೋದು. ಸೊ ಇವಾಗ ಮತ್ತೆ ಇನ್ಸರ್ಟ್ದಲ್ಲಿ ಬರಬೇಕು. ಇನ್ಸರ್ಟ್ದಲ್ಲಿ ಬಂದು ಇಲ್ಲಿ ಆಬ್ಜೆಕ್ಟ್. ಓಕೆ, ಈ ಆಬ್ಜೆಕ್ಟ್ ಬರ್ತದೆ ನೋಡಿರಿ ಇಲ್ಲಿ. ಸೊ ಇಲ್ಲಿ ಆಬ್ಜೆಕ್ಟ್ ಇದೊಂದು ಎರೋ ಮಾರ್ಕ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿ ಇಲ್ಲಿ ಆಬ್ಜೆಕ್ಟ್ ಅಂತ ಬರ್ತದೆ. ಸೊ ಇಲ್ಲಿ ಆಬ್ಜೆಕ್ಟ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದರೆ ನಮ್ಗೆ ಏನು ಬರ್ತದಪ್ಪ ಅಂದರೆ ಇಲ್ಲಿ ಬಿಟ್ ಮ್ಯಾಪ್ ಇಮೇಜ್ ಅಂತೇಳಿ ಫಸ್ಟ್ ಆಪ್ಷನ್ ಕಾಣ್ತದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಓಕೆ ಕೊಡಬೇಕು. ಓಕೆ, ಇಲ್ಲಿ ಓಕೆ ಕೊಡ್ತೀನಿ. ಓಕೆ ಕೊಟ್ಟ ನಂತರ ಇಲ್ಲಿ ಪೇಂಟ್ ಓಪನ್ ಆಗಿರ್ತದೆ. ಸೊ ಈಗ ಇಲ್ಲಿ ಪೇಂಟ್ದಲ್ಲಿ ನಾವು ಪೆನ್ಸಿಲ್ ತಗೊಳ್ಳೋದು. ಪೆನ್ಸಿಲ್ ತಗೊಂಡು ಇದರಲ್ಲಿ ಇರ್ತಕ್ಕಂಥ ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಒಂದು ಯಾವುದಾದ್ರೂ ಕಲರ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಾವು ಸಿಗ್ನೇಚರ್ ಮಾಡ್ಕೋದು. ಓಕೆ, ಮೌಸದ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ರಿ, ಹೋಲ್ಡ್ ಮಾಡಿ ಹಿಡ್ರಿ. ಆಮೇಲೆ ಮತ್ತೆ ಏನು ಮಾಡ್ಕೊರಿ, ನಿಮ್ಮ ಸಿಗ್ನೇಚರ್ ಒಂದು ಪೆನ್ಸಿಲ್ ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೇಕು. ಓಕೆ, ಇವಾಗ ನಾನು ಒಂದು ಸಿಗ್ನೇಚರನ್ನು ನಾನು ರೆಡಿ ಮಾಡ್ಕೋತೀನಿ. ಓಕೆ, ನಾನೀಗ ಸಿಗ್ನೇಚರನ್ನು ರೆಡಿ ಮಾಡಿದ ನಂತರ ಏನು ಮಾಡಬೇಕು, ಇಲ್ಲಿ ಕ್ಲೋಸ್ ಮಾಡ್ಕೋಬೇಕು. ಓಕೆ, ಕ್ಲೋಸ್ ಮಾಡಿದ ನಂತರ ಇಲ್ಲಿ ನಾವು ಮಾಡಿದಂಥ ಸಿಗ್ನೇಚರ್ ನಮ್ಮ ಪೇಜ್ದಲ್ಲಿ ಓಪನ್ ಆಗ್ತದೆ. ಸೊ ಈಗ ಓಪನ್ ಆದ ನಂತರ ಮತ್ತೆ ನಾನು ಏನು ಮಾಡಬೇಕು, ಇಲ್ಲಿ ಪಿಕ್ಚರ್ ಟೂಲ್ಸ್ದಲ್ಲಿ ಬಂದು ಇದಕ್ಕೂ ಕೂಡ ಪೊಸಿಷನನ್ನು ಕೊಡ್ತೀನಿ. ಓಕೆ, ಸೊ ಈಗ ಪೊಸಿಷನನ್ನು ಕೊಟ್ಟ ನಂತರ ಇವಾಗ ಪೊಸಿಷನನ್ನು ಕೊಡ್ತೀನಿ. ಪೊಸಿಷನ್ ಕೊಟ್ಟ ನಂತರ ನಾನು ಏನು ಮಾಡ್ತೀನಪ್ಪ, ಇಲ್ಲಿ ಮೇಲುಗಡೆ ತಗೊಂಡು ಇದಕ್ಕೆ ಕ್ರಾಪ್ ಮಾಡ್ಕೊತೀನಿ. ಓಕೆ, ಇಲ್ಲಿ ಕ್ರಾಪ್ ಮಾಡ್ತೀನಿ. ಸೊ ಇವಾಗ ಇದನ್ನು ಸಿಗ್ನೇಚರನ್ನು ಕ್ರಾಪ್ ಮಾಡ್ಕೋತೀನಿ. ಓಕೆ, ಸೊ ಇದನ್ನು ಕೂಡ ಮೇಲುಗಡೆ ತಗೋತೀನಿ. ಸೊ ಇದನ್ನು ಈ ಕಡೆ ತಗೋತೀನಿ. ಮತ್ತು ಈ ಪ್ರಕಾರ ನಾವು ಕ್ರಾಪ್ ಮಾಡಿ ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡಿದ ನಂತರ ಮತ್ತೆ ಪುನಃ ಇಲ್ಲಿ ಕ್ರಾಪ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಮತ್ತು ಇದು ಸಿಗ್ನೇಚರನ್ನು ಇಲ್ಲಿ ತಂದು ಇಡ್ಬೋದು.
ಓಕೆ, ಸೊ ಈ ಪ್ರಕಾರ ನಾವು ಒಂದು ಸಿಗ್ನೇಚರ್ ಲೈನನ್ನು ರೆಡಿ ಮಾಡಿಕೊಂಡು ನಮ್ಮದೇ ಆದಂಥ ಒಂದು ಸಿಗ್ನೇಚರ್, ಒಂದು ಡಿಜಿಟಲ್ ಸಿಗ್ನೇಚರ್ ನಾವಿಲ್ಲಿ ಒಂದು ರೆಡಿ ಮಾಡಿ ಇದರಲ್ಲಿ ಇಡಬಹುದು. ಓಕೆ, ಯಾವ ರೀತಿಯಾಗಿ ಒಂದು ಸಿಗ್ನೇಚರ್ ಲೈನನ್ನು ರೆಡಿ ಮಾಡೋದು ಮತ್ತು ಡಿಜಿಟಲ್ ಸಿಗ್ನೇಚರನ್ನು ಯಾವ ರೀತಿ ಹಾಕೋದು ಅನ್ನೋದನ್ನು ಈ ಒಂದು ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ಈ ಒಂದು ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಂದು ನಾನು ನಿಮ್ಮಲ್ಲಿ ಕೇಳ್ತೀನಿ. ಇವತ್ತಿನ ಕ್ಲಾಸನ್ನು ನಾನು ಇವಾಗ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ, ಹೊಸ ಕ್ಲಾಸದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.